ವಿಡಿಯೋ ಹಾಕಿದ ತಕ್ಷಣ ಇಲ್ಲ ಇದನ್ನೇ ಮಾಡಿರೋದು ಅಂತ ಫಿಕ್ಸ್ ಆಗಿಬಿಡ್ತೀವಿ. ಭೀಮ ಏನಾದ್ರು ಮುಂಚೆನೇ ಈ ಸಮೀರ್ಗೆ ಏನಾದ್ರು ಪರಿಚಯ ಇದ್ದು ತನ್ನೆಲ್ಲ ಕಥೆಗಳನ್ನ ಈ ಸಮೀರ್ಗೆ ಹೇಳ್ಕೊಂಡಿದ್ದ. ಅವಾಗಲೂ ಕೂಡ ಯಾರೂ ಸಾಕ್ಷಿ ಕೊಡುವಂಥ ಪ್ರಯತ್ನ ಮಾಡಲಿಲ್ಲ. ಇಂಥವರೇ ಅಪರಾಧಿ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿ ಹೇಳಿಲ್ಲ. ಬಾಯಲ್ಲಿ ಹೇಳಿದಷ್ಟು ಸುಲಭನ ಸಾವಿರಾರು ಕೊಲೆಗಳನ್ನ ಮಾಡೋದು, ಅಥವಾ ಇದು ಕೂಡ ಬಣ್ಣ ಬಣ್ಣದ ಕಥೆಗಳ. ನಿಮ್ಮ ತಲೆಯಲ್ಲಿರೋದನ್ನ ಬಾಯಿ ಮುಖಾಂತರ ಬಣ್ಣ ಬಣ್ಣವಾಗಿ ಹೇಳಿ ಅದನ್ನು ಜನರ ತಲೆಯಲ್ಲಿ ಯಾಕೆ ತುರ್ಕೋಕೆ ಹೋಗ್ತಾ ಇದ್ದೀರಾ? ಹಾಯ್, ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಧರ್ಮಸ್ಥಳದ ವಿಚಾರವಾಗಿ ಇಷ್ಟು ದಿನ ಸೌಜನ್ಯ ಪ್ರಕರಣದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೀಡಿಯೋಸ್ ಬಂದಿದೆ. ಹಾಗೆ ಅದ್ರ ಬಗ್ಗೆ ತುಂಬ ಎಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ. ಈಗ ಒಬ್ಬ ಅನಾಮಿಕ ವ್ಯಕ್ತಿ ಧರ್ಮಸ್ಥಳದ ಸುತ್ತಮುತ್ತ ನಾನು ನೂರಾರು ಹೆಣಗಳನ್ನ ಹೂತಾಕಿದ್ದೀನಿ, ಅದನ್ನೆಲ್ಲ ತೋರಿಸ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಹಾಗೆ ಭೀಮಾ ಅಂತಲೂ ಒಂದು ಹೆಸರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅವ್ರ ಹೆಸರನ್ನ ಎಲ್ಲೂ ರಿವೀಲ್ ಕೂಡ ಮಾಡಿಲ್ಲ. ಇದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇಟ್ಟಿರುವಂಥ ಹೆಸರು. ಸೌಜನ್ಯ ಕೇಸ್ನಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಆಯಿತು. ಆದರೆ ಅಪರಾಧಿ ಯಾರು ಗೊತ್ತಿಲ್ಲ. ಕೆಲವೊಂದಷ್ಟು ಮಂದಿ ಧರ್ಮಾಧಿಕಾರಿಗಳು ಮತ್ತು ಅವ್ರ ತಮ್ಮ ಅವ್ರ ಮಕ್ಕಳು ಇವ್ರುಗಳೇ ಅಪರಾಧಿ, ನಮ್ಮ ಹತ್ರ ಸಾಕ್ಷಿ ಕೂಡ ಇದೆ ಅಂತ ಹೇಳಿದರು. ಸೌಜನ್ಯ ಕೇಸ್ನಲ್ಲಿ ಸಾಕ್ಷಿ ನಾಶನೋ ಅಥವಾ ಬೇಜವಾಬ್ದಾರಿತನೋ ಅಥವಾ ಅಧಿಕಾರಿಗಳು ತನಿಖೆ ಸರಿಯಾಗಿ ಮಾಡಿಲ್ವೋ, ಒಟ್ಟಿನಲ್ಲಿ ಅಲ್ಲಿ ತಪ್ಪಾಗಿರೋದಂತೂ ನಿಜ. ಆದರೆ ಕೇಸ್ ನಡೀತಾ ಇರಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬಳಿ ಸಾಕ್ಷಿ ಇದೆ, ಅದನ್ನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋರೇ ಮಾಡಿರೋದು ಅಂತ ಎಲ್ಲ ಹೇಳಿದ್ರು. ಆದರೆ ಕೋರ್ಟಿಗೆ ಮಾತ್ರ ಯಾರೂ ಕೂಡ ಸಾಕ್ಷಿ ಕೊಡಲಿಲ್ಲ. ಮತ್ತು ಸುಮಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಈ ಕ್ರೈಮ್ ಮಾಡಿರೋದೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋರೇ ಅಂತ ಹೇಳಿ ತುಂಬ ಸುದ್ದಿ ಆಯಿತು. ಅವಾಗಲೂ ಕೂಡ ಯಾರೂ ಸಾಕ್ಷಿ ಕೊಡುವಂಥ ಪ್ರಯತ್ನ ಮಾಡಲಿಲ್ಲ. ಸ್ವಲ್ಪ ದಿನಗಳು ಕಳೆದ ಮೇಲೆ ಮತ್ತೆ ದೂತ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಅವರ ತಮ್ಮ, ಅವರ ಮಗ ಇವರೇ ಸೌಜನ್ಯ ಕೃತ್ಯಕ್ಕೆ ಕಾರಣ ಅಂತ ಬಣ್ಣ ಬಣ್ಣವಾಗಿ ಕಥೆಗಳನ್ನು ಮಾಡಿ ಜನರ ಮುಂದೆ ಇಟ್ಟರು. ಆವಾಗ ವಿಷಯ ಇನ್ನೂ ತುಂಬ ಸ್ಪ್ರೆಡ್ ಆಯಿತು. ಆವಾಗ ಜನರ ತಲೆಯಲ್ಲೂ ಕೂಡ ಇಲ್ಲ, ಇಷ್ಟೆಲ್ಲ ಹೇಳಿದ ಮೇಲೆ ಇದನ್ನು ಮಾಡಿರೋದು ಇವರೇ ಅಂತ ಅವ್ರ ತಲೆಯಲ್ಲಿ ಚೆನ್ನಾಗಿ ಕೂತ್ಕೊಳ್ತು. ನಾನಿಲ್ಲಿ ಯಾರ ಪರವಾಗೋ ಅಥವಾ ಯಾರ ವಿರುದ್ಧವಾಗೋ ಮಾತಾಡ್ತಾ ಇಲ್ಲ, ವಾಸ್ತವನ ಮಾತಾಡ್ತಾ ಇದ್ದೀನಿ. ಒಂದು ವಿಡಿಯೋ ಹಾಕಿದ ತಕ್ಷಣ ಇಲ್ಲ ಇದನ್ನೇ ಮಾಡಿರೋದು ಅಂತ ಫಿಕ್ಸ್ ಆಗಿಬಿಡ್ತೀವಿ. ಮತ್ತು ಇನ್ನೊಂದು ವಿಡಿಯೋ ಬಂದರೆ ಇಲ್ಲ ಇದು ಇವನು ಮಾಡಿಲ್ವೇನೋ ಅಂತ ಒಂದು ಸಡನ್ನಾಗಿ ನಾವು ಜಡ್ಮೆಂಟಿಗೆ ಬಂದುಬಿಡ್ತೀವಿ. ಈಗ ಒಬ್ಬ ವ್ಯಕ್ತಿ ನಾನು ನೂರಾರು ಹೆಣಗಳನ್ನ ಧರ್ಮಸ್ಥಳದ ಸುತ್ತಮುತ್ತ ಹೂತಾಕಿದ್ದೀನಿ, ಇವಾಗ ನನ್ನ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಈಗ ನಾನು ಅದನ್ನೆಲ್ಲ ತೋರಿಸ್ತೀನಿ ಅಂತ ಮುಂದೆ ಬಂದಿದ್ದಾನೆ. ಆ ವ್ಯಕ್ತಿ ಹೇಳಿಕೆನ ಕೋರ್ಟ್ನಲ್ಲಿ ಪ್ರೈವೇಟಾಗಿ ದಾಖಲು ಮಾಡಿದ್ದಾರೆ. ಹಾಗೆ ಅವನ ಐಡೆಂಟಿಟಿನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವನ ಹೆಸರನ್ನು ಭೀಮಾ ಅಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಓಕೆ, ಅವನ ಭೀಮಾ ಅಂತಲೇ ಕನ್ಸಿಡರ್ ಮಾಡೋಣ. ಈ ಭೀಮಾ ಕೊಟ್ಟಿರುವಂಥ ಹೇಳಿಕೆನಲ್ಲಿ ಇಂಥವರೇ ಅಪರಾಧಿ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿ ಹೇಳಿಲ್ಲ. ಹಾಗೆ ಅವನ ಐಡೆಂಟಿಟಿನೂ ಕೂಡ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಈಗ ಈ ದೂತ ಸಮೀರ್ ಅವರ ಇನ್ನೊಂದು ವಿಡಿಯೋದಲ್ಲಿ ಧರ್ಮಸ್ಥಳದ ಕೊಲೆಗಾರರು ಯಾರು ಅನ್ನೋ ವಿಡಿಯೋದಲ್ಲಿ ಈ ಭೀಮಾ ಯಾರು, ಅವನ ಹುಟ್ಟು ಊರು ಯಾವುದು, ಅವನ ಮುಂಚೆ ಹೇಗಿದ್ದ, ಅವನ ಬಾಲ್ಯ ಹೇಗಿತ್ತು, ಮತ್ತು ಅವ್ನು ಧರ್ಮಸ್ಥಳಕ್ಕೆ ಬಂದ ಮೇಲೆ ಅವ್ನು ಹೇಗೆ ಅವ್ನ ಹೆಣಗಳನ್ನೆಲ್ಲ ಹೂಳೋಕ್ಕೆ ಶುರು ಮಾಡ್ದ, ಯಾವ ಟೈಮಲ್ಲಿ ಅವ್ನಿಗೆ ಯಾರ್ಯಾರು ಕಾಲ್ ಮಾಡಿದ್ರು ಹೆಣಗಳನ್ನೆಲ್ಲ ಹೂಳೋದಕ್ಕೆ, ಹಾಗೆ ನದಿ ದಡದಲ್ಲಿ ಅವ್ನಿಗೆ ಹೆಣಗಳು ಹೇಗೆ ಸಿಗ್ತಾಯಿತ್ತು, ಈ ಥರ ಇನ್ನೂ ಬೇರೆ ಬೇರೆ ತುಂಬ ಎಲ್ಲ ಡೀಟೇಲ್ಸ್ಗಳನ್ನ ಹೇಳಿದ್ದಾರೆ. ತನ್ನ ಐಡೆಂಟಿಟಿಯನ್ನೇ ಎಲ್ಲೂ ಬಿಟ್ಕೊಡ್ದಿರೋಂಥ ಭೀಮಾ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಸಮೀರ್ ಅವರು ಈ ಭೀಮನ ಇತಿಹಾಸ, ಇವನು ಏನೇನು ಮಾಡ್ದ, ಅವನ ಹುಟ್ಟೂರು ಎಲ್ಲ ಪ್ರತಿಯೊಂದನ್ನು ಇವ್ರು ವಿಡಿಯೋದಲ್ಲಿ ಹೇಳಿದ್ದಾರೆ. ಹಾಗಾದರೆ ಭೀಮಾ ಕೋರ್ಟ್ನಲ್ಲಿ ಹೋಗಿ ಹೇಳಿಕೆ ಕೊಡೋಕ್ಕೆ ಮುಂಚೆ ಸಮೀರ್ ಹತ್ರ ಹೋಗಿ ಅವನ ಇತಿಹಾಸ ಎಲ್ಲ ಹೇಳಿ ನಾನು ಏನೇನು ಮಾಡಿದೆ ಅಂತ ಎಲ್ಲ ಡೀಟೇಲ್ಸನ್ನು ಸಮೀರ್ಗೆ ಕೊಟ್ಟು ಆಮೇಲೆ ಕೋರ್ಟಲ್ಲಿ ಬಂದು ಹೇಳಿಕೆ ಕೊಟ್ಟನ. ಆ ವಿಡಿಯೋನ ಒಂದ್ಸಲ ಡೀಟೇಲಾಗಿ ನೋಡಿ. ಕಣ್ಣು ಮುಂದೆನೇ ಘಟನೆಗಳು ನಮ್ಮ ಮುಂದೆ ನಡೆದಿರೋ ಥರ ಹೇಳಿದ್ದಾರೆ. ಹಾಗಾದರೆ ಭೀಮಾ ಏನಾದ್ರು ಮುಂಚೆನೇ ಈ ಸಮೀರ್ಗೆ ಏನಾದ್ರು ಪರಿಚಯ ಇದ್ದು ತನ್ನೆಲ್ಲ ಕಥೆಗಳನ್ನ ಈ ಸಮೀರ್ಗೆ ಹೇಳ್ಕೊಂಡಿದ್ದ? ಇಲ್ಲ, ಅವ್ನ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಈ ಭೀಮನ ಊರು, ಕೇರಿ, ಅವನ ಇತಿಹಾಸ ಪ್ರತಿಯೊಂದು ಡೀಟೇಲ್ಸೂ ಈ ಸಮೀರ್ಗೆ ಹೇಗೆ ಗೊತ್ತು? ಅಥವಾ ಇದು ಕೂಡ ಬಣ್ಣ ಬಣ್ಣದ ಕಥೆಗಳ? ಭೀಮಾ ನೂರಾರು ಹೆಣಗಳನ್ನ ಹೂತಿದ್ದೀನಿ ಅಂತ ಕೋರ್ಟ್ನಲ್ಲಿ ಹೇಳಿಕೆ ಕೊಟ್ಟರೆ, ಈ ಸಮೀರ್ನ ವಿಡಿಯೋದಲ್ಲಿ ಭೀಮಾ ಸಾವಿರಾರು ಹೆಣಗಳನ್ನ ಹೂತಿದ್ದಾನೆ ಅಂತ ಜನರ ಮುಂದೆ ಹೇಳ್ತಿದ್ದಾನೆ. ಈ ದೂತ ಸಮೀರ್ ಅವರ ಹಳೆ ವಿಡಿಯೋದಲ್ಲಿ ಸೌಜನ್ಯ ಪ್ರಕರಣಕ್ಕೆ ಧರ್ಮಾಧಿಕಾರಿಗಳು, ಅವ್ರ ತಮ್ಮ, ಅವ್ರ ಮಗ ಇವರೇ ಕಾರಣ ಅಂತ ಹೇಳಿದ್ದಾರೆ. ಓಕೆ, ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು ಈ ದೂತ ಸಮೀರನ ಹೊಸ ವಿಡಿಯೋದಲ್ಲೂ ಕೂಡ ಯಾವುದೇ ಸಾಕ್ಷ್ಯಾಧಾರ ಇಲ್ಲದೇ ಈ ಸಾವಿರಾರು ಕೊಲೆಗಳಿಗೆಲ್ಲ ಮತ್ತೆ ಈ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವ್ರ ತಮ್ಮನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸಾವಿರಾರು ಕೊಲೆಗಳಂದರೆ ಏನು ಸುಮ್ಮನೆನಾ? ಬಾಯಲ್ಲಿ ಹೇಳಿದಷ್ಟು ಸುಲಭನ ಸಾವಿರಾರು ಕೊಲೆಗಳನ್ನ ಮಾಡೋದು? ಒಬ್ಬ ವ್ಯಕ್ತಿ ಎಷ್ಟೇ ಪ್ರಭಾವಶಾಲಿ ಇರಲಿ ಅಥವಾ ತಾನು ಸರ್ವಾಧಿಕಾರಿನೇ ಆಗಿರಲಿ, ಒಂದು ಕೊಲೆ ಮಾಡಿ ಮುಚ್ಚಾಕ್ಬೋದು, 2 ಕೊಲೆ ಮಾಡಿ ಮುಚ್ಚಾಕ್ಬೋದು, ಅಥವಾ 3 ಕೊಲೆ ಮಾಡಿ ತನ್ನ ಪ್ರಭಾವ ಬಳಸಿ ಅದನ್ನು ಕೂಡ ಮುಚ್ಚಾಕ್ತಾ ಅಂತ ಇಟ್ಕೊಳ್ಳೋಣ. ಆದರೆ ಇವ್ರುಗಳು ಹೇಳೋ ಹಾಗೆ ನೂರಾರು ಕೊಲೆ, ಸಾವಿರಾರು ಕೊಲೆಗಳನ್ನ ಮಾಡಿ ಅವನ್ನೆಲ್ಲ ಮುಚ್ಚಾಕ್ಬಿಡೋದು ಅಂತಂದರೆ ಬಾಯಲ್ಲಿ ಹೇಳಿದಷ್ಟು ಸುಲಭನ? ಇವ್ರ ಮಾತುಗಳೆಲ್ಲ ವಾಸ್ತವಕ್ಕೆ ನಿಜವಾಗ್ಲೂ ಹತ್ತಿರ ಅನ್ನಿಸ್ತವ? ಒಂದು ಡಿನೋಟಿಫಿಕೇಷನ್ ಕೇಸ್ನಲ್ಲಿ ಯಡಿಯೂರಪ್ಪನ ಬಿಡಲಿಲ್ಲ, ಹಾಗೆ ಡೆಲ್ಲಿ CM ಲಿಕ್ಕರ್ ಕೇಸ್ನಲ್ಲಿ ಕೇಜ್ರಿವಾಲ್ನೂ ಕೂಡ ಬಿಡಲಿಲ್ಲ. ಅಷ್ಟೇ ಯಾಕೆ ಮೊನ್ನೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನೂ ಕೂಡ ಬಿಡಲಿಲ್ಲ. ಈ ಚೀಫ್ ಮಿನಿಸ್ಟರ್ ಕೇಸ್ಗಳಲ್ಲಿ ಎಲ್ಲ ಕಡೆ ಸಾಕ್ಷಿ ಸಿಕ್ಕಿದೆ. ಹಾಗೆ ಯಡಿಯೂರಪ್ಪನೂ ಜೈಲಿಗೆ ಹೋಗಿದ್ದಾರೆ, ಕೇಜ್ರಿವಾಲು ಜೈಲಿಗೆ ಹೋಗಿದ್ದಾರೆ. ಇವರೆಲ್ಲ ಪ್ರಭಾವಶಾಲಿಗಳಲ್ವಾ? ಇವ್ರಿಗೇನು ಸಾಕ್ಷಿ ನಾಶ ಮಾಡೋಕ್ಕಾಗ್ತಿರ್ಲಿಲ್ವಾ? ಧರ್ಮಾಧಿಕಾರಿಗಳು ಮತ್ತು ಅವ್ರ ತಮ್ಮ CMಗಳಿಗಿಂತನೂ ಪ್ರಭಾವಶಾಲಿಗಳ? ಮನಸ್ಸೋ ಇಚ್ಛೆ ನೂರಾರು ಸಾವಿರಾರು ಕೊಲೆಗಳನ್ನ ಮಾಡಿ ಅದನ್ನೆಲ್ಲ ಒಂದೂ ಸಾಕ್ಷಿ ಸಿಗದೆ ಮುಚ್ಚಾಕ್ಬಿಡೋಕ್ಕೆ?
ನೀವುಗಳು ನಿಜವಾಗ್ಲೂ ನ್ಯಾಯ ಕೊಡಿಸೋರೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಒಂದು ಪ್ರೈವೇಟ್ ಇನ್ವೆಸ್ಟಿಗೇಷನ್ನ ಮಾಡಿಸಿ ಕೋರ್ಟಿಗೆ ಸಾಕ್ಷಿ ಕೊಟ್ಟು ಇಷ್ಟೊತ್ತಿಗೆ ಸೌಜನ್ಯಗೆ ನ್ಯಾಯ ಕೊಡಿಸ್ತಾ ಇದ್ರಿ. ಇದಕ್ಕೆಲ್ಲ ಬೇಕಾದರೆ ಜನರೇ ಹಣ ಸಹಾಯ ಮಾಡ್ತಾಯಿದ್ರು. ಒಂದು ವಿಡಿಯೋನಲ್ಲಿ ನಮ್ಮ ಹತ್ರ ಸಾಕ್ಷಿ ಇದೆ, ಇವರೇ ಕೊಲೆಗಾರ ಅಂತ ಹೇಳ್ತೀರಾ. ಮತ್ತೊಂದು ವಿಡಿಯೋದಲ್ಲಿ ಸಾಕ್ಷಿಗಳೆಲ್ಲ ನಾಶವಾಗಿವೆ, ಕೋರ್ಟಿಗೆ ಕೊಡೋಕ್ಕೆ ಏನೂ ಇಲ್ಲ ಅಂತ ಹೇಳ್ತೀರಾ. ಆದರೆ ಸಾಕ್ಷಿಗಳೇ ಇಲ್ಲದೆ ಇವನೇ ಕೊಲೆಗಾರ ಅಂತ ನಿಮ್ಮ ತಲೆಯಲ್ಲಿರೋದನ್ನ ಬಾಯಿ ಮುಖಾಂತರ ಬಣ್ಣವಾಗಿ ಹೇಳಿ ಅದನ್ನು ಜನರ ತಲೆಯಲ್ಲಿ ಯಾಕೆ ತುರ್ಕೋಕೆ ಹೋಗ್ತಾ ಇದ್ದೀರಾ? ನಾವು ಕೂಡ ಅಷ್ಟೇ, ಒಬ್ಬ ಹೇಳಿದ್ನ ಮುಗೀತು, ಮೈಂಡಲ್ಲಿ ಫಿಕ್ಸ್ ಆಗಿಬಿಡ್ತೀವಿ, ಓ ಇವನೇ ಕೊಲೆಗಾರ ಅಂತ. ಅವ್ನು ಸರಿ ಅಂದರೆ ಸರಿ, ಅವ್ನು ತಪ್ಪು ಅಂದರೆ ತಪ್ಪು ಅಂತ ನಾವು ಫಿಕ್ಸ್ ಆಗಿಬಿಟ್ರೆ ನಮಗೆ ಸ್ವಂತ ಯೋಚನಾ ಶಕ್ತಿನೇ ಇಲ್ವಾ? ಸರಿ ತಪ್ಪುಗಳನ್ನು ಅವಲೋಕನ ಮಾಡೋ ಸ್ವಂತ ಬುದ್ಧಿ ಕೂಡ ನಮ್ಮಲ್ಲಿಲ್ವಾ? ನಾನು ಹೇಳಿದ್ದನ್ನು ಕೂಡ ಒಪ್ಕೋಬೇಕು ಅಂತ ಏನಿಲ್ಲ, ಇದರಲ್ಲೂ ಕೂಡ ಸರಿ ತಪ್ಪುಗಳನ್ನ ಅವಲೋಕನ ನೀವು ಮಾಡ್ಬೋದು. ಈ ದೂತ ಸಮೀರ್ ಅವ್ರಿಗೆ ನಾನು ಕೇಳೋದಿಷ್ಟೇ, ನೀವು ನಿಮ್ಮ ವಿಡಿಯೋದಲ್ಲಿ ಇವರೇ ಮಾಡಿದ್ದು, ಇವರೇ ಕೊಲೆಗಾರರು ಅಂತ ಖಡಾಖಂಡಿತವಾಗಿ ಹೇಳೋದಾದರೆ ನೀವು ಕೂಡ ಇದರಲ್ಲೊಂದು ಭಾಗ ಆಗ್ತೀರಾ, ನೀವು ಕೂಡ ಇದರಲ್ಲೊಂದು ಸಾಕ್ಷಿ ಆಗ್ತೀರಾ. ಕೋರ್ಟಲ್ಲಿ ಹೋಗಿ ಸಾಕ್ಷಿ ಹೇಳಿ ಈ ವಿಚಾರವಾಗಿ ನ್ಯಾಯ ಕೊಡಿಸಿ. ಎಷ್ಟು ದಿನ ಅಂತ ಹೀಗೆ ಕತೆಗಳನ್ನೇ ಹೇಳ್ತಿರ್ತೀರ. ಕೋರ್ಟಿಗೆ ಬೇಕಾಗಿರೋದು ಕತೆಗಳಲ್ಲ, ಸಾಕ್ಷಿಗಳು. ನಿಮ್ಮ ಹತ್ರ ಸಾಕ್ಷಿಗಳಿದ್ದರೆ ಅದನ್ನ ಕೋರ್ಟಿಗೆ ಕೊಟ್ಟು ಸೌಜನ್ಯ ಮತ್ತು ಬೇರೆ ಪ್ರಕರಣಗಳ ನಿಗೂಢತೆಗೆ ಒಂದು ಅಂತ್ಯವನ್ನು ಹಾಡಿ. ಅದನ್ನು ಬಿಟ್ಟು ಇವನೇ ಕೊಲೆಗಾರ ಅಂತ ಹೇಳ್ತಾನೆ ಇದ್ದರೆ ಬೇರೆ ಕ್ರಿಮಿನಲ್ಗಳಿಗೆ ನೀವೇ ಒಂದು ಪ್ಲಾಟ್ಫಾರ್ಮ್ನ ಸೆಟ್ ಮಾಡಿಕೊಟ್ಟಂಗಾಗುತ್ತೆ. ಧರ್ಮಸ್ಥಳದ ಸುತ್ತಮುತ್ತ ಏನೇ ಘಟನೆ ನಡೆದರೂ ಕೂಡ ಅದನ್ನೆಲ್ಲ ಧರ್ಮಾಧಿಕಾರಿಗಳ ತಲೆಗೆ ಕಟ್ತಾರೆ ಬಿಡುವಂಥ ಕೆಲವು ಕ್ರಿಮಿನಲ್ಗಳು ಇದನ್ನ ಗ್ರಾಂಟೆಡ್ ಆಗಿ ತಗೊಂಡು ಬೇರೆ ಬೇರೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಮಿಸ್ಟರ್ ಸಮೀರ್ ಅವರೇ, ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಆನ್ಲೈನ್ ಬೆಟ್ಟಿಂಗ್ನ ಪ್ರಮೋಟ್ ಮಾಡ್ತೀರಾ. ಯುವಕರಿಗೆಲ್ಲ ಇದನ್ನು ನೀವು ಆಡಿ ನಾನು ಇಷ್ಟೊಂದು ಹಣ ಗಳಿಸಿದ್ದೀನಿ, ನೀವು ಕೂಡ ಹಣ ಗಳಿಸ್ಬೋದು ಅಂತ ಹೇಳ್ತೀರಾ. ಆನ್ಲೈನ್ ಬೆಟ್ಟಿಂಗಿಂದ ಎಷ್ಟೋ ಜನ ಯುವಕರು ಹಣ ಕಳ್ಕೊಂಡು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋದು ನಿಮ್ಗೇನಾದ್ರು ಗೊತ್ತಾ? ಯಾಕೆ ಗೊತ್ತಿರಲ್ಲ? ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ಧರ್ಮಸ್ಥಳದಲ್ಲಿ ತುಂಬಾ ಅನ್ಯಾಯ ನಡೀತಿದೆ, ಇದರಿಂದ ನನಗೆ ತುಂಬ ಬೇಜಾರಾಗ್ತಿದೆ ಅಂತ ನಿಮ್ಮ ವಿಡಿಯೋದಲ್ಲಿ ಹೇಳ್ಕೊಡ್ತೀರಾ. ಇದರಲ್ಲಿ ನಿಮ್ಮ ಪರ್ಸ್ನಲ್ ಕನ್ಸರ್ನ್ ಬಿಟ್ಟರೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕನ್ಸರ್ನ್ ಇಲ್ಲ ಅಂತ ನನ್ನ ಭಾವನೆ. ಸಮೀರ್ ಅವರು ಅವ್ರ ವಿಡಿಯೋದಲ್ಲಿ ತಾವೇನೋ ಟೈಮ್ ಟ್ರಾವೆಲ್ ಮಾಡಿ ಪ್ರತಿಯೊಂದು ದೃಶ್ಯವನ್ನು ಕಣ್ಣಾರೆ ಕಂಡವರಂಗೆ AI ಮುಖಾಂತರ ಎಲ್ಲವನ್ನು ಸೃಷ್ಟಿಸಿ ಜನರ ಮುಂದೆ ಕಥೆಯನ್ನು ಕಟ್ಟಿ ಎಲ್ಲರ ಮುಂದೆ ಇಡ್ತಾರೆ. ಆದರೆ ನನಗೆ AI ಮುಖಾಂತರ ವಿಡಿಯೋನ ಮಾಡೋಕ್ಕೆ ಬರೋಲ್ಲ. ಆದರೆ ವಾಸ್ತವ ಏನು ಅಂತ ಈ ವಿಡಿಯೋದಲ್ಲಿ ಎಲ್ರಿಗೂ ತಿಳಿಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.